ಮಕ್ಕಳಿಗಾಗಿ ಬೈಬಲ್ ಅರ್ಪಿಸುವ ಮೊದಲ ಈಸ್ಟರ್. ಒಂದು ಗುಡ್ಡದ ಬಳಿಯಲ್ಲಿ ಬಹಳಷ್ಟು ಜನರು ಸೇರಿದ್ದರು. ಗದ್ದಲ ವಿಪರೀತವಾಗಿತ್ತು. ಅಲ್ಲಿ ಮಹಿಳೆಯೊಬ್ಬಳು ನಿಂತಿದ್ದಳು. ಆಕೆಯ ದೃಷ್ಟಿ ಅಲ್ಲಿ ನಡೆಯುತ್ತಿದ್ದ ಕಾರ್ಯದ ಮೇಲಿತ್ತು. ಆಕೆಯ ಹೆಸರು ಮರಿಯಳು. ಆಕೆಯ ಮಗನನ್ನು ಶಿಲುಬೆಗೆ ಏರಿಸಲಾಗಿತ್ತು. ಆಕೆ ಶಿಲುಬೆಯ ಬಳಿಯಲ್ಲಿ ನಿಂತು ನೀರು ತುಂಬಿದ ಕಣ್ಣುಗಳಿಂದ ತನ್ನ ಮಗನನ್ನು ನೋಡುತ್ತಿದ್ದಳು. ಯಾಕೆ ಹೀಗಾಯಿತು? ಯೇಸು ಕ್ರಿಸ್ತನು ಜನರಿಗೆ ಉಪಕಾರ ಮಾಡುತ್ತಾ ಪರಲೋಕ ರಾಜ್ಯದ ಕುರಿತು ತಿಳಿಸುತ್ತಾ ಇದ್ದನಲ್ಲವೇ? ಶಿಲುಬೆಯ ಮೇಲೆ ಸಾಯುವುದಕ್ಕೆ ಆತನು ಯಾವ ತಪ್ಪನ್ನು ಮಾಡಿದನು? ದೇವರು ತನ್ನ ಮಗನನ್ನು ಶಿಲುಬೆಯ ಮೇಲೆ ಸಾಯುವುದಕ್ಕೆ ಬಿಟ್ಟುಕೊಟ್ಟನು. ತಾನು ಯಾರು ಎಂದು ಹೇಳಿಕೊಳ್ಳುವುದರಲ್ಲಿ ಯೇಸು ಕ್ರಿಸ್ತನು ತಪ್ಪು ಮಾಡಿದನು. ದೇವರು ತನ್ನ ಮಗನ ಕೈ ಬಿಟ್ಟನೋ? ಎಂದಿಗೂ ಇಲ್ಲ. ದೇವರು ತನ್ನ ಮಗನ ಕೈ ಬಿಡಲಿಲ್ಲ. ಯೇಸು ಕ್ರಿಸ್ತನು ಯಾವ ತಪ್ಪನ್ನು ಮಾಡಲಿಲ್ಲ. ಕೆಟ್ಟ ಜನರು ತನ್ನನ್ನು ಶಿಲುಬೆಗೇರಿಸುವರು ಎಂಬ ಸಂಗತಿಯನ್ನು ಯೇಸು ಕ್ರಿಸ್ತನು ಮೊದಲೇ ಅರಿತವನಾಗಿದ್ದನು. ಯೇಸು ಹುಟ್ಟಿದಾಗಲೇ ದೇವಭಕ್ತನಾದ ಸಿಮೆಯೋನ ಎಂಬವನು ಆತನ ತಾಯಿಯಾದ ಮರಿಯಳಿಗೆ ಈ ದುಃಖದ ವಿಷಯವನ್ನು ತಿಳಿಸಿದನು. ಆತನು ಸಾಯುವುದಕ್ಕಿಂತ ಕೆಲವು ದಿವಸಗಳ ಮುಂಚೆ ಒಬ್ಬ ಹೆಣ್ಣು ಮಗಳು ತುಂಬ ಬೆಲೆಯುಳ್ಳ ಸುಗಂಧ ತೈಲ ಆತನ ಪಾದಗಳ ಮೇಲೆ ಹೊಯ್ದಳು. ಈಕೆ ಹಣವನ್ನು ನಷ್ಟ ಮಾಡಿದಳು ಎಂದು ಆತನ ಶಿಷ್ಯರು ಗುಣಗುಟ್ಟಿದರು. ಆದರೆ ಯೇಸು ಕ್ರಿಸ್ತನು, ಈಕೆ ಒಳ್ಳೆಯ ಕಾರ್ಯವನ್ನೇ ಮಾಡಿದ್ದಾಳೆ. ಈಕೆಯು ಈ ತೈಲವನ್ನು ನನ್ನ ದೇಹದ ಮೇಲೆ ಹೊಯ್ದದ್ದು ನನ್ನ ಉತ್ತರ ಕ್ರಿಯೆಗಾಗಿಯೇ ಎಂದು ಹೇಳಿದನು. ಎಂಥ ಆಶ್ಚರ್ಯಕರವಾದ ಮಾತುಗಳು! ಇದಾದ ನಂತರ ಯೇಸುಕ್ರಿಸ್ತನ 12 ಶಿಷ್ಯರಲ್ಲಿ ಒಬ್ಬನಾದ ಇಸ್ಕರಿಯೋತ್ ಯೂದ ಎಂಬವನು 30 ಬೆಳ್ಳಿ ನಾಣ್ಯಗಳಿಗೆ ಯೇಸುವನ್ನು ಹಿಡುಕೊಡುವೆನೆಂದು ಮಹಾಯಾಜಕರಿಗೆ ಹೇಳಿದನು. ಯೆಹೂದರ ಪಸ್ಕ ಹಬ್ಬದ ದಿನದಂದು ಯೇಸು ಕ್ರಿಸ್ತನು ತನ್ನ ಶಿಷ್ಯರ ಸಂಗಡ ಕಡೇ ರಾತ್ರಿ ಭೋಜನವನ್ನು ಮಾಡಿದನು. ಆ ರಾತ್ರಿ ಆತನು ತನ್ನ ಶಿಷ್ಯರಿಗೆ ದೇವರ ಕುರಿತು ಅನೇಕ ಸಂಗತಿಗಳನ್ನು ತಿಳಿಸಿದನು ಮತ್ತು ಆತನನ್ನು ಪ್ರೀತಿಸುವವರಿಗಾಗಿ ಮಾಡಿದ ವಾಗ್ದಾನಗಳ ಕುರಿತು ತಿಳಿಸಿದನು. ನಂತರ ಆತನು ರೊಟ್ಟಿಯನ್ನು ತೆಗೆದುಕೊಂಡು, ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ ಎಂದು, ಮತ್ತು ದ್ರಾಕ್ಷರಸದ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ರೊಟ್ಟಿಯನ್ನು ತಿಂದು ಪಾನ ಮಾಡಿರಿ ಎಂದು ಹೇಳಿದನು. ಆಮೇಲೆ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ, ಜನರು ತನ್ನನ್ನು ಹಿಡಿದುಕೊಂಡು ಹೋಗುವರು ಮತ್ತು ಶಿಷ್ಯರೆಲ್ಲರೂ ತನ್ನನ್ನು ಬಿಟ್ಟು ಓಡಿ ಹೋಗುವರು ಎಂದು ತಿಳಿಸಿದನು. ಆದರೆ ಪೇತ್ರನು, ಎಲ್ಲರೂ ಓಡಿ ಹೋದರೂ ನಾನು ಹೋಗುವುದಿಲ್ಲ, ನಿನ್ನೊಂದಿಗೆ ಸಾಯುವುದಕ್ಕೂ ನಾನು ಸಿದ್ಧನಿದ್ದೇನೆ ಎಂದು ಹೇಳಿದನು. ಇಲ್ಲ ಪೇತ್ರ, ನೀನು ಹಾಗೆ ಮಾಡುವುದಿಲ್ಲ. ಮುಂಜಾನೆ ಕೋಳಿ ಕೂಗುವುದಕ್ಕಿಂತ ಮುಂಚೆ 3 ಸಾರಿ ನನ್ನನ್ನು ಅಲ್ಲಗಳೆಯುವಿ ಎಂದು ಕರ್ತನು ಹೇಳಿದನು. ಊಟವಾದ ನಂತರ ಯೇಸು ಕ್ರಿಸ್ತನು ತನ್ನ ಶಿಷ್ಯರೊಂದಿಗೆ ಗೆತ್ಸೆಮನೆ ತೋಟಕ್ಕೆ ಹೋದನು. ನಾನು ಮುಂದೆ ಹೋಗಿ ಪ್ರಾರ್ಥಿಸುವೆನು, ನೀವು ಇಲ್ಲೇ ಇದ್ದು ಕಾದುಕೊಂಡಿರಿ ಎಂದು ತನ್ನ ಶಿಷ್ಯರಿಗೆ ಹೇಳಿದನು. ಆದರೆ ಶಿಷ್ಯರು ನಿದ್ರಿಸತೊಡಗಿದರು. ಯೇಸು ಪ್ರಾರ್ಥನೆ ಮಾಡುತ್ತಾ, ಅಪ್ಪಾ ತಂದೆಯೇ, ನಿನಗೆ ಎಲ್ಲವೂ ಸಾಧ್ಯ. ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು. ಆದರೂ ನನ್ನ ಚಿತ್ತದಾಗದಂತೆ ನಿನ್ನ ಚಿತ್ತದಂತೆಯೇ ಆಗಲಿ ಎಂದು ಪ್ರಾರ್ಥಿಸಿದನು. ಪಕ್ಕನೆ ಜನರ ದೊಡ್ಡ ಗುಂಪೊಂದು ಆ ತೋಟದೊಳಗೆ ಬಂದಿತ್ತು. ಆ ಗುಂಪಿನ ಮುಂದುಗಡೆಯಲ್ಲಿ ಯೂದನು ಬಂದನು. ಜನರು ಆತನನ್ನು ಹಿಡಿದುಕೊಂಡರು. ಯೇಸು ತನ್ನನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸಲಿಲ್ಲ. ಪೇತ್ರನು ತನ್ನಲ್ಲಿರುವ ಕತ್ತಿಯಿಂದ ಒಬ್ಬ ಮನುಷ್ಯನ ಕಿವಿಯನ್ನು ಕತ್ತರಿಸಿದನು. ಯೇಸು ಕ್ರಿಸ್ತನು ಆ ಮನುಷ್ಯನ ಕಿವಿಯನ್ನು ಮುಟ್ಟಿ ಸ್ವಸ್ಥಪಡಿಸಿದನು. ತನ್ನನ್ನು ಹಿಡುಕೊಂಡು ಹೋಗುವುದು ದೇವರ ಯೋಜನೆಯಾಗಿದೆ ಎಂಬುದನ್ನು ಯೇಸು ತಿಳಿದಿದ್ದನು. ಜನರು ಯೇಸು ಕ್ರಿಸ್ತನನ್ನು ತೆಗೆದುಕೊಂಡು ಮಹಾಯಾಜಕನ ಬಳಿಗೆ ಒಯ್ದರು. ಯಹೂದ ಜನರ ಹಿರಿಯರು ಯೇಸು ಮರಣ ಹೊಂದಬೇಕೆಂದು ತೀರ್ಮಾನಿಸಿದರು. ಸ್ವಲ್ಪ ದೂರದಲ್ಲಿ ಪೇತ್ರನು ಚಳಿ ಕಾಯಿಸಿಕೊಳ್ಳುತ್ತಿದ್ದನು ಮತ್ತು ಏನಾಗುತ್ತಿದೆ ಎಂದು ನೋಡುತ್ತಿದ್ದನು. 3 ಸಲ ಜನರು ಪೇತ್ರನನ್ನು, ನೀನು ಯೇಸುವಿನ ಸಂಗಡ ಇದ್ದವನು ಎಂದು ಹೇಳಿದರು. ಯೇಸು ಕ್ರಿಸ್ತನು ಮೊದಲೇ ಹೇಳಿದಂತೆ
ಅವನು 3 ಸಲವೂ ಕ್ರಿಸ್ತನನ್ನು ಅರಿಯೆನು ಎಂದು ಹೇಳಿದನು. ಅವನು ತಪ್ಪಿಸಿಕೊಂಡು ಮತ್ತು ಆಣೆ ಇಟ್ಟುಕೊಂಡನು. ಆಗಲೇ ಕೋಳಿ ಕೂಗಿತು. ಅದು ಪೇತ್ರನಿಗೆ ದೇವರ ಸ್ವರದಂತಿತ್ತು. ಅವನು ಯೇಸು ತನಗೆ ಹೇಳಿದ ಮಾತುಗಳನ್ನು ನೆನೆಸಿಕೊಂಡು ಬಹಳವಾಗಿ ಅತ್ತನು. ಯೇಸುವನ್ನು 30 ಬೆಳ್ಳಿ ನಾಣ್ಯಗಳಿಗಾಗಿ ಹಿಡುಕೊಟ್ಟ ಯೂದನು ಕೂಡ ತಾನು ಮಾಡಿದ ಕಾರ್ಯಕ್ಕಾಗಿ ದುಃಖಪಟ್ಟನು. ಯೇಸು ಕ್ರಿಸ್ತನು ಯಾವ ಪಾಪ ಅಥವಾ ಅಪರಾಧವನ್ನು ಮಾಡಿಲ್ಲವೆಂಬುದು ಅವನಿಗೆ ತಿಳಿದಿತ್ತು. ಯೂದನು ಆ ಹಣವನ್ನು ಹಿಂದಕ್ಕೆ ಕೊಡಲು ಮಹಾಯಾಜಕರ ಬಳಿಗೆ ಹೋದನು, ಆದರೆ ಅವರು ತೆಗೆದುಕೊಳ್ಳಲಿಲ್ಲ. ಯೂದನು ಆ ಹಣವನ್ನು ಬಿಸಾಡಿದನು ಮತ್ತು ಹೋಗಿ ನೇಣುಹಾಕಿಕೊಂಡು ಸತ್ತನು. ಮಹಾಯಾಜಕರು ಯೇಸುವನ್ನು ದೇಶಾಧಿಪತಿಯಾದ ಪಿಲಾತನ ಬಳಿಗೆ ತಂದರು. ನನಗೆ ಈ ಮನುಷ್ಯನಲ್ಲಿ ಯಾವ ಅಪರಾಧವೂ ಕಾಣಿಸಲಿಲ್ಲ ಎಂದು ಪಿಲಾತನು ಹೇಳಿದನು. ಅವನನ್ನು ಶಿಲುಬೆಗೆ ಹಾಕಿಸು, ಶಿಲುಬೆಗೆ ಹಾಕಿಸು ಎಂದು ಜನರು ಕೂಗುತ್ತಾ ಇದ್ದರು. ಕೊನೆಗೆ ಪಿಲಾತನು ಅವರ ಮಾತಿಗೆ ಒಪ್ಪಿ ಯೇಸುವಿಗೆ ಶಿಲುಬೆಗೆ ಹಾಕಲು ಅಪ್ಪಣೆ ಕೊಟ್ಟನು. ಸಿಪಾಯಿಗಳು ಆತನ ಮುಖದ ಮೇಲೆ ಉಗುಳಿದ್ದರು, ಗುದ್ದಿದ್ದರು ಮತ್ತು ಕೊರಡೆಗಳಿಂದ ಹೊಡೆದರು. ಮುಳ್ಳುಗಳನ್ನು ಕಿರೀಟದಿಂದ ಮಾಡಿ ಆತನ ತಲೆಯ ಮೇಲಿಟ್ಟು ಕೋಲಿನಿಂದ ಹೊಡೆದರು. ಆತನು ಸಾಯುವಂಥ ಕಟ್ಟಿಗೆಯ ಶಿಲುಬೆಗೆ ಮೊಳೆಗಳಿಂದ ಜಡಿದರು. ತಾನು ಇಂಥ ರೀತಿಯಲ್ಲಿ ಸಾಯುವನೆಂಬುದು ಯೇಸುವಿಗೆ ತಿಳಿದಿತ್ತು. ಆತನಲ್ಲಿ ನಂಬಿಕೆ ಇಡುವವರಿಗೆ ಆತನ ಮರಣದ ಮೂಲಕ ಪಾಪ ಕ್ಷಮಾಪಣೆ ಉಂಟಾಗುತ್ತದೆ ಎಂಬ ಸಂಗತಿ ಕೂಡ ಆತನಿಗೆ ತಿಳಿದಿತ್ತು. 2 ಕಳ್ಳರು ಆತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟರು. ಅವರಲ್ಲಿ ಒಬ್ಬನು ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಪರದೈಸಿಗೆ ಹೋದನು, ಇನ್ನೊಬ್ಬನು ಹಾಗೆ ಮಾಡಲಿಲ್ಲ. ಅನೇಕ ಗಂಟೆಗಳವರೆಗೆ ಕಷ್ಟಪಟ್ಟ ನಂತರ ಯೇಸು ತೀರಿತು ಎಂದು ಗಟ್ಟಿಯಾಗಿ ಸ್ವರದಲ್ಲಿ ಹೇಳಿ ಪ್ರಾಣ ಬಿಟ್ಟನು. ಆತನು ಮಾಡಬೇಕಾದ ಕಾರ್ಯವು ಪೂರ್ಣಗೊಂಡಿತ್ತು. ಆತನ ಸ್ನೇಹಿತರು ಆತನ ದೇಹವನ್ನು ಪ್ರತ್ಯೇಕವಾಗಿ ಒಂದು ಸಮಾಧಿಯಲ್ಲಿ ಇಟ್ಟರು. ರೋಮನ ಸಿಪಾಯಿಗಳು ಸಮಾಧಿಯ ಕಲ್ಲಿಗೆ ಮುದ್ರೆ ಹಾಕಿ ಕಾವಲು ಇಟ್ಟರು. ಯಾರೂ ಆ ಸಮಾಧಿಯ ಒಳಗೆ ಹೋಗುವಂತಿರಲಿಲ್ಲ. ಈ ಕಥೆಯು ಇಲ್ಲಿಗೆ ಕೊನೆಗೊಂಡಿದ್ದರೆ ಇದೊಂದು ದುಃಖದ ಕಥೆಯಾಗುತ್ತಿತ್ತು. ಆದರೆ ದೇವರು ಒಂದು ಅದ್ಭುತ ಕಾರ್ಯವನ್ನೇ ಮಾಡಿದನು. ಯೇಸು ಸತ್ತವನಾಗಿಯೇ ಉಳಿಯಲಿಲ್ಲ. ವಾರದ ಮೊದಲನೆಯ ದಿನ ಮುಂಜಾನೆ, ಅಂದರೆ ಇನ್ನು ಕತ್ತಲೆ ಇರುವಾಗಲೇ, ಆತನ ಶಿಷ್ಯರಲ್ಲಿ ಕೆಲವರು ಸಮಾಧಿಗೆ ಬಂದಾಗ ಅದನ್ನು ಮುಚ್ಚಲು ಇಟ್ಟ ಕಲ್ಲು ಉರುಳಿಸಲಾಗಿತ್ತು. ಅವರು ಸಮಾಧಿಯ ಒಳಗೆ ಹೋಗಿ ನೋಡಿದರು, ಯೇಸು ಅಲ್ಲಿ ಇರಲಿಲ್ಲ. ಸಮಾಧಿಯ ಬಳಿಯಲ್ಲಿ ಒಬ್ಬ ಹೆಣ್ಣು ಮಗಳು ಅಳುತ್ತಾ ನಿಂತಿದ್ದಳು. ಯೇಸು ಆಕೆಗೆ ಕಾಣಿಸಿಕೊಂಡನು. ಆಕೆ ಶಿಷ್ಯರ ಬಳಿಗೆ ಓಡಿ ಹೋಗಿ, ಯೇಸು ಜೀವಂತವಾಗಿದ್ದಾನೆ, ಆತನು ಸತ್ತವರುಗಳಿಗಿಂದ ಎದ್ದಿದ್ದಾನೆ ಎಂದು ತಿಳಿಸಿದಳು. ಸ್ವಲ್ಪ ಸಮಯದ ನಂತರ ಯೇಸು ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡನು. ಆತನು ಅವರಿಗೆ ತನ್ನ ಕೈಗಳಲ್ಲಿರುವ ಗಾಯಗಳನ್ನು ತೋರಿಸಿದನು. ಯೇಸು ಕ್ರಿಸ್ತನು ಜೀವಂತವಾಗಿರುವುದು ಸತ್ತವರೊಳಗಿಂದ ಎದ್ದು ಬಂದದ್ದು ಸತ್ಯವಾಗಿತ್ತು. ತನ್ನನ್ನು ಅರಿಯೆನು ಎಂದು ಹೇಳಿದ ಪೇತ್ರನನ್ನು ಆತನು ಕ್ಷಮಿಸಿದನು. ತನ್ನ ಕುರಿತು ಲೋಕದ ಎಲ್ಲಾ ಜನರಿಗೆ ತಿಳಿಸಿ ಹೇಳಬೇಕೆಂದು ತನ್ನ ಶಿಷ್ಯರಿಗೆ ಅಪ್ಪಣೆ ಕೊಟ್ಟನು. ಆತನು ಮನುಷ್ಯನಾಗಿ ಹುಟ್ಟಿ ಬರುವುದಕ್ಕಿಂತ ಮುಂಚೆಯೇ ಎಲ್ಲಿದ್ದನೋ ಅದೇ ಸ್ಥಳಕ್ಕೆ, ಅಂದರೆ ಪರಲೋಕಕ್ಕೆ ಏರಿ ಹೋದನು. ಮೊದಲ ಈಸ್ಟರ್. ಆಮೆನ್. ನಾವು ಕೆಟ್ಟದಾದ ಕಾರ್ಯಗಳನ್ನು ಮಾಡಿದ್ದೆವೆಂದು ದೇವರು ತಿಳಿದಿರುವನು. ಈ ಕೆಟ್ಟ ಕಾರ್ಯಗಳನ್ನು ಆತನು ಪಾಪವೆಂದು ಕರೆಯುತ್ತಾನೆ. ಪಾಪದ ಶಿಕ್ಷೆಯು ಮರಣವಾಗಿದೆ. ದೇವರು ನಮ್ಮನ್ನು ತುಂಬಾ ಪ್ರೀತಿಸುವುದರಿಂದ ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿ ನಮ್ಮ ಪಾಪದ ಆ ಶಿಕ್ಷೆಯನ್ನು ಆತನು ತನ್ನ ಮೇಲೆ ಹೊತ್ತುಕೊಂಡು ಶಿಲುಬೆಯ ಮೇಲೆ ಪ್ರಾಣ ಕೊಡುವಂತೆ ಮಾಡಿದನು. ಆತನು ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿದ್ದಾನೆ. ಯೇಸು ಕ್ರಿಸ್ತನ ಮೂಲಕ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾನೆ. ನೀನು ನಿನ್ನ ಪಾಪಗಳಿಂದ ದೇವರ ಕಡೆಗೆ ತಿರುಗುವುದಾದರೆ ಆತನಿಗೆ ಹೀಗೆ ಹೇಳು: ಪ್ರೀತಿಯುಳ್ಳ ದೇವರೇ, ಯೇಸು ಕ್ರಿಸ್ತನು ನನ್ನ ಪಾಪಕ್ಕಾಗಿ ಸತ್ತು ತಿರುಗಿ ಎದ್ದು ಬಂದು ಜೀವಿಸುತ್ತಿದ್ದಾನೆ ಎಂದು ನಂಬುತ್ತೇನೆ. ನೀನು ನನ್ನ ಹೃದಯದೊಳಗೆ ಬಂದು ನನ್ನ ಪಾಪಗಳನ್ನು ಕ್ಷಮಿಸು. ಈ ಮೂಲಕ ನಾನು ಹೊಸ ಜೀವಿತವನ್ನು ಪಡೆದುಕೊಂಡು ನಿನ್ನೊಂದಿಗೆ ಸದಾ ಜೀವಿಸುವೆನು. ನಿನ್ನ ಮಗನಾಗಿ
ನಿನಗಾಗಿ ಜೀವಿಸಲು ನನಗೆ ಸಹಾಯ ಮಾಡು. ಆಮೇನ್. ಯೋಹಾನ 3:16. ನೀನು ಪ್ರತಿದಿನವೂ ಬೈಬಲ್ ಓದು ಮತ್ತು ಪ್ರಾರ್ಥನೆಯಲ್ಲಿ ದೇವರೊಂದಿಗೆ ಮಾತಾಡು. ದೇವರ ವಾಕ್ಯವಾದ ಬೈಬಲಿನಿಂದ ಆರಿಸಿದ ಕಥೆ ಸಿಕ್ಕುವ ಭಾಗ ಮತ್ತಾಯ 26-28 ಅಧ್ಯಾಯಗಳು, ಲೂಕ 22-24 ಅಧ್ಯಾಯಗಳು, ಯೋಹಾನ 13-21 ಅಧ್ಯಾಯಗಳು. ನಿನ್ನ ವಾಕ್ಯ ವಿವರಣೆಯಿಂದ ಜ್ಞಾನೋದಯವಾಗುವುದು. ಕೀರ್ತನೆ 119-130. ಬರಹಗಾರರು ಎಡ್ವರ್ಡ್ ಹ್ಯೂಟ್ಸ್.